Dear students, in the last class we have discussed about the self-employment programs like REGP, Rozgar. In this class we want to discuss about the wage employment programs which are taken to elevate the poverty in India. ಕಳೆದ ತರಗತಿಯಲ್ಲಿ ನಾವು ಸ್ವ ಉದ್ಯೋಗ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದಾಗಿದೆ. ಈ ತರಗತಿಯಲ್ಲಿ ಕೂಲಿ ಆಧಾರಿತ ಉದ್ಯೋಗಗಳು ಇವುಗಳನ್ನು ನಾವು ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಈ ಕೆಲವು ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ನೆಕ್ಸ್ಟ್ ಒನ್, ದ ಪ್ರೋಗ್ರಾಮ್ the government has launched the various programs to generate wage employment for the poor, unskilled people in rural areas. Those some of the wage employment programs are, the first one is Sampurna Gramina Rozgar Yojana. The first one is SGRP. It means Sampurna Gramina Rozgar Yojana. The scheme aims to provide additional and supplementary wage employment by undertaking the labor incentive work and thereby providing food security and increase the nutritious foods. It means wages were be paid in the combination of food, grain and cash. It means the scheme of SGSY is open in all rural people who are living under the poverty line. That's why the unskilled laborers are working in villages. In that program, the government gives some food grains and cash through the government officers. It means ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂದರೆ ಇದು ಘನ ಸರ್ಕಾರದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಸಂಪೂರ್ಣವಾಗಿ ಚಲಾವಣೆಯಲ್ಲಿ ತರುವಂತಹ ಒಂದು ಯೋಜನೆ. ಇಲ್ಲಿ ಉದ್ಯೋಗದ ಜೊತೆಗೆ ಒಂದು ಕೆಲಸ ಮಾಡುತ್ತೆ. ಇದು ಏನಪ್ಪ ಅಂದರೆ, ಒಂದನೇದು ಫುಡ್ ಸೆಕ್ಯುರಿಟಿ ಅಂದರೆ ಆಹಾರದ ಭದ್ರತೆಯನ್ನು ಕೊಡುವಂಥ ಸಲುವಾಗಿ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸುವ ಸಲುವಾಗಿ ಕೆಲಸವನ್ನು ಹಚ್ಚೋದು ಜನರಿಗೆ. ಆ ಕೆಲಸದ ಜೊತೆಗೆ ಕೂಲಿ ರೂಪದಲ್ಲಿ ಸಂಪೂರ್ಣ ಹಣವನ್ನು ನೀಡದೆ ಕೆಲವೊಂದಿಷ್ಟು ಕಾಳು ಕಡಿಗಳನ್ನು ಅಂದರೆ ದವಸ ಧಾನ್ಯಗಳನ್ನು ನೀಡೋದು, ನಂತರದಲ್ಲಿ ಒಂದು ಸ್ವಲ್ಪ ಹಣವನ್ನು ಕೊಡುವಂತಹ ಕೆಲಸವನ್ನು ಘನ ಸರ್ಕಾರ ಮಾಡ್ತು. ದ ಸ್ಕೀಮ್, ಈ ಸ್ಕೀಮು ಮ್ಯಾಕ್ಸಿಮಮ್ ಆಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಸಂಪೂರ್ಣವಾಗಿ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ನಡೆಯುವಂತಹ ಒಂದು ಪ್ರಮುಖ ಪರಿಕಲ್ಪನೆ. ಎರಡನೇ ಒಂದು ಯೋಜನೆ, ಇದಕ್ಕೆ ನಾವು NFFWP ಅಂತ ಕರಿತೀವಿ, ಅಂದರೆ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ಸ್. ದಿಸ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ 2004 with the objective of intensifying the generation of supplementary wage employment. It means in this program, initially implemented in 150 most backward districts of the country, to provide additional resources apart from the resources available under SGRY. ಅಂದರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ಯಾರಿಗೆ ಈ ಯೋಜನೆಯ ಲಾಭ ಸಿಕ್ಕಿರೋದಿಲ್ವೋ ಅಂಥವರಿಗೆ ಒಂದು ಆಹಾರ ಧಾನ್ಯವನ್ನು ಒದಗಿಸುವಂತಹ ಮತ್ತು ಕೆಲಸದ ಜೊತೆಗೆ ಆಹಾರ ಧಾನ್ಯವನ್ನು ಒದಗಿಸುವಂತಹ ಕೆಲಸವನ್ನು ಈ ಯೋಜನೆ ಮಾಡಿತು. ದಿಸ್ ಪ್ರೋಗ್ರಾಮ್ ವಾಸ್ ಇಂಪ್ಲಿಮೆಂಟೆಡ್ ಆಸ್ 100% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಂದರೆ ಇದಕ್ಕೆ ಸಂಪೂರ್ಣವಾಗಿ ಅಲ್ಲಿ ಕಳೆದ ಅವಧಿಯಲ್ಲಿ ನಾವು ಓದಿದ ಹಾಗೆ
25% ಅನುದಾನ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡ್ತಿದ್ವು. ಆದರೆ ಈ ಯೋಜನೆ ಯಾವುದು NFFWP ಅಂದರೆ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ಸ್, ಈ ಯೋಜನೆಗೆ ಸಂಪೂರ್ಣ ಅಂದರೆ 100% ಹಣವನ್ನು ಘನ ಸರ್ಕಾರನೇ ಹಾಕತ್ತೆ, ಅಂದರೆ ಕೇಂದ್ರ ಸರ್ಕಾರ ಹಾಕತ್ತೆ. ಇದ್ರ ಜೊತೆಗೆ ಇನ್ನೊಂದು ಯೋಜನೆ ನಮ್ಮ ಘನ ಸರ್ಕಾರ ಕೊಟ್ಟಿದ್ದು, ಅದು ಬಹಳಷ್ಟು ಪ್ರಮಾಣದಲ್ಲಿ ಯಶಸ್ವಿಯನ್ನು ಕಂಡಿತು. ಕೆಲವೊಂದಿಷ್ಟು ಕಡೆ ಅದು ಯೋಜನೆ ಫೇಲು ಆಯಿತು. ಅದು ಯಾವುದಪ್ಪ ಅಂದರೆ MGNRGA. ಇದನ್ನು ನಾವು ಏನಂತ ಕರಿತೀವಿ? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್, ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಇದು. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ಗ್ರಾಮೀಣ ಬಡತನದ ಅಂದರೆ ರೇಖೆಯ ಕೆಳಗೆ ಜೀವಿಸುವವರಿಗೆ 100 ದಿವಸ ಅಂದರೆ ವರ್ಷದ 365 ದಿವಸದಲ್ಲಿ ಒಂದು 100 ದಿವಸ ಉದ್ಯೋಗಾವಕಾಶವನ್ನು ಕೊಟ್ಟು, ಒಂದು ದಿವಸಕ್ಕೆ 100 ರೂಪಾಯಿಯನ್ನು ಅಂದರೆ 100 × 100 ಅಂದರೆ ಒಂದು 10,000 ರೂಪಾಯಿಯನ್ನು ಅವರಿಗೆ ಉದ್ಯೋಗವನ್ನು ಕೊಟ್ಟು, ಹಣವನ್ನು ಕೊಟ್ಟು, ಕೂಲಿ ಆಧಾರಿತ ಉದ್ಯೋಗವನ್ನು ಕೊಡುವಂತಹ ಕೆಲಸವನ್ನು ಮಾಡಿತು. ಈ MGNREGA aims that enchanting the livelihood security of the people in rural areas by generating 100 days of wage employment and in a financial year to a rural household whose adult members volunteer to do unskilled ಮ್ಯಾನ್ಯುವಲ್ ವರ್ಕ್. ಅಂದರೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಯಾರು ಅಡಲ್ಟ್ಸ್ ಅಂದರೆ ಸಂಪೂರ್ಣ ಪುರುಷರನ್ನು, ಅಂದರೆ ಕೆಲಸಗಾರರನ್ನು, ದಷ್ಟಪುಷ್ಟ ಅಂತ ಯುವಕರನ್ನು ಕೆಲಸಕ್ಕೆ ಕರ್ಕೊಂಡು ಅವರಿಗೆ ವರ್ಷದ 100 ದಿವಸ ಉದ್ಯೋಗ ಕೊಡುವಂತಹ ಉದ್ಯೋಗ ಖಾತ್ರಿ ಯೋಜನೆ. ಅದಕ್ಕೆ ಹೆಸರು MGNREG. ಅಂದರೆ ಸಾಮಾನ್ಯವಾಗಿ ನಾವು ಇದನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರಿತೀವಿ. ಇಂತಹ ಹಲವಾರು ಯೋಜನೆಗಳನ್ನು ಘನ ಸರ್ಕಾರ ಹಾಕ್ಕೊಂಡು ಬಡತನವನ್ನು ನಿರ್ಮೂಲನ ಮಾಡೋಕ್ಕೆ ಹಲವಾರು ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಾಗುತ್ತೆ. ಇದ್ರ ಜೊತೆಗೆ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ, ಕ್ರಿಟಿಕಲ್ ಎವ್ಯಾಲ್ಯುಯೇಷನ್ ಆಫ್ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್. ಇಲ್ಲಿ ಸಾಮಾನ್ಯವಾಗಿ ನಾವು ಏನೋ ಈ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ, ಈ ಎಲ್ಲ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಿದಂಥ ಸಂದರ್ಭದಲ್ಲಿ ದೇರ್ ಮಸ್ಟ್ ಬಿ ಅ ಲ್ಯಾಕ್ ಆಫ್ ರಿಸೋರ್ಸಸ್ ಆ್ಯಂಡ್ ದೇರ್ ಮಸ್ಟ್ ಬಿ undistribution or unequal distributions of assets, and there must be improper implementations, and these all reasons must be failures in elevate the poverty in India. ಅಂದರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕಾರಣಗಳು ಇರಬಹುದು. ಯಾಕೆ ಅಂದರೆ ನಾವು ಹಾಕಿಕೊಂಡಂತಹ ಯೋಜನೆಗಳಿಗೆ ಸಾಕಷ್ಟು ಸಂಪನ್ಮೂಲ ಸಿಗದೇ ಇರಬಹುದು. ಅದರ ಜೊತೆಗೆ ಇನ್ನೊಂದು, ಬಹಳಷ್ಟು ಜನರಿಗೆ ಈ ಆದಾಯದ ಅಸಮಾನ ಹಂಚಿಕೆ ಆಗಿದ್ದನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತಾ ಹೋಗ್ತೀವಿ. ಆಮೇಲೆ ಇಂಪ್ರಾಪರ್ ಇಂಪ್ಲಿಮೆಂಟೇಷನ್ಸ್, ಅಂದರೆ ಇದನ್ನು ನಾವು ಸಂಪೂರ್ಣವಾಗಿ ಜನರೇಟ್ ಮಾಡೋಕ್ಕೆ ಸಂಪೂರ್ಣವಾಗಿ ನಾವು ಸನ್ನದ್ಧರಾಗಿಲ್ಲ. ಯಾಕೆ ಅಂದರೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಹಲವಾರು ದೋಷಗಳನ್ನು ಕಂಡ್ವಿ. ಒಂದು ಕಡೆ ಇದನ್ನು ಪಂಚಾಯತ್ ಇಂಜಿನಿಯರ್ಸಿಗೆ ಕೊಟ್ಟಿದ್ದರು, ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವಂಥ ಕೆಲಸ. ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇದನ್ನು ಚಾಲೂ ಮಾಡಿದರು. ಆದರೆ ಎಷ್ಟೋ ಜನ ಇಂಜಿನಿಯರ್ಸು ಸಾಮಾನ್ಯವಾಗಿ ಆ ಊರಿಗೆ ಹೋಗೋದು, ಆ ಊರಾಗ ಒಬ್ಬರನ್ನ ಹಿಡ್ಕೊಂಡು ಅವ್ರ ಹೆಸರನ್ನ, ಅವ್ರ ಊರಾಗ ಎಷ್ಟು ಮಂದಿ ಹುಡುಗರು ಅದಾರ ಅಷ್ಟರ ಹೆಸರು ತಗೊಳ್ಳೋದು, ಅವ್ರ ಹೆಸರು ಬರ್ಕೊಳ್ಳೋದು, ತಾವೇ ಹೆಬ್ಬಟ್ಟು ಒತ್ತೋದು, ಒಬ್ಬ ವ್ಯಕ್ತಿ ಹಿಂದೆ 10,000 ರೂಪಾಯಿಯನ್ನು ಕಬಳಿಸಿದಂತಹ ಉದಾಹರಣೆಗಳು ಇಲ್ಲಿ ಸಿಗ್ತವೆ. ಇಂತಹ ಕೆಲವೊಂದಿಷ್ಟು ಯೋಜನೆಗಳು ಈ 100 ಡೇಸ್ ಯೋಜನೆಯೂ ಇರ್ಬೋದು, ಅದರ ಜೊತೆಗೆ ಫುಡ್ ಗ್ರೇನ್ಸ್ ಕೊಡುವಂತಹ ಯೋಜನೆಯೂ ಇರ್ಬೋದು, ಅದರ ಜೊತೆಗೆ ಕ್ಯಾಶ್ ಪೇಮೆಂಟ್ ಮಾಡುವಂತಹ ಯೋಜನೆಗಳು ಇರ್ಬೋದು. ಇವು ಕೆಲವೊಂದಿಷ್ಟು ಕಡೆ
ತಮ್ಮ ವೈಫಲ್ಯತೆಯನ್ನು ಕಂಡಿವೆ ಅಂತ ಹೇಳ್ಬೋದು. ಇದು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಮುಖ ಪರಿಕಲ್ಪನೆಗಳು. ಮುಂದಿನ ತರಗತಿಲಿ ಈ ಮುಂದಿನ ಭಾಗ ಅಂದರೆ ಹ್ಯೂಮನ್ ಕ್ಯಾಪಿಟಲ್ ಅನ್ನೋದೊಂದು ಚಾಪ್ಟರ್ ಇದೆ, ಅಂದರೆ ಮಾನವ ಸಂಪನ್ಮೂಲ. ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.